ಯೋಗ ಶುರು ಮಾಡಿದಾಗ ಬಾಡಿ ಪೇಯ್ನ್ ಬರೋದು ಸಹಜ. ಬಟ್ ಯೋಗ ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಬಾಡಿಯಲ್ಲಿ ಕಂಫರ್ಟ್ ಫೀಲ್ ಆಗತ್ತೆ, ಪೇಯ್ನ್ ಬರೋದಿಲ್ಲ. ಇದನ್ನು ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ, ಬ್ಯಾಕ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಅಬ್ಡಾಮಿನಲ್ ಆರ್ಗನ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಮಸ್ಕಾರ, ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನ್ನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಬಾಡಿಯ ಫ್ಲೆಕ್ಸಿಬಿಲಿಟಿ ಹೇಗೆ ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ನಮ್ಮ ಬಾಡಿಯ ಫ್ಲೆಕ್ಸಿಬಿಲಿಟಿ ಜೊತೆಗೆ ನಮ್ಮ ಹಿಪ್ ಫ್ಲೆಕ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಯಸ್ಸಾಗ್ತಿದ್ದಂಗೆ ಕೂತ್ಕೊಳ್ಳೋಕೆ ಬರಲ್ಲ ಕೆಳಗಡೆ, ಅಥವಾ ಈ ಕಡೆ ತಿರುಗಿದ್ರೆ ಎಲ್ಲೋ ಹಿಡ್ಕೊಂಡು ಬಿಡೋದು, ಆ ಕಡೆ ತಿರುಗಿದ್ರೆ ಎಲ್ಲೋ ಹಿಡ್ಕೊಂಡು ಬಿಡೋದು. ವಯಸ್ಸಾದಮೇಲೆ ಮಾಡೋದಕ್ಕಿಂತ ಇವಾಗಿಂದನೇ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಬಾಡಿ ಕಂಪ್ಲೀಟಾಗಿ ಫ್ಲೆಕ್ಸಿಬಲ್ ಕೂಡ ಆಗುತ್ತೆ. ಆಮೇಲೆ ಜರ್ಕಿ ಮೂಮೆಂಟ್ಸ್ ಮಾಡೋದು ಕಮ್ಮಿ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಟ್ವಿಸ್ಟ್ ಮಾಡಿ ಬ್ರೀತಿಂಗನ್ನು ಮಾಡೋಣ. ಇದಕ್ಕೆ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ನಿಮ್ಮ ಲೆಫ್ಟ್ ಕೈಯನ್ನು ಬಾಡಿ ಹಿಂದ್ಗಡೆ ತೊಗೊಂಡೋಗಿ ಬ್ಯಾಕ್ ಸ್ಟ್ರೇಟ್ ಆಗಿರಲಿ. ಸ್ಲೋಲಿ ರೈಟ್ ಕೈಯನ್ನು ನಿಮ್ಮ ಲೆಫ್ಟ್ ನೀ ಜಾಯಿಂಟ್ ಮೇಲೆ ಇಟ್ಕೊಂಡು ಟ್ವಿಸ್ಟ್ ಮಾಡಿ ಎಷ್ಟು ಹಿಂದೆ ಆಗುತ್ತೋ ಅಷ್ಟು ಹಿಂದೆ ನೋಡಿ. ನಿಮ್ಮ ಬಾಡಿಯಲ್ಲಿ ಟ್ವಿಸ್ಟ್ ಫೀಲ್ ಆಗಬೇಕು. ನಾರ್ಮಲ್ ಬ್ರೀತಿಂಗ್ 10 ಕೌಂಟ್ಸಿಂದ. ನಿಮ್ಮ ಬಾಡಿನ ಲೀನ್ ಮಾಡಬೇಡಿ, ಬ್ಯಾಕ್ ಸ್ಟ್ರೇಟ್ ಇರಲಿ ಬಟ್ ಬಾಡಿ ಟ್ವಿಸ್ಟ್ ಆಗಿರಲಿ. ಶೋಲ್ಡರ್ಸ್ ಅಲೈನ್ ಆಗಿರಲಿ. ಸ್ಲೋಲಿ ಎಕ್ಸೇಲ್ ಮಾಡ್ತಾ ಮುಂದೆ ತಿರುಗಿ. ಹಾಗೆ ಅದರ್ ಸೈಡ್ ಇನ್ಹೇಲ್ ಮಾಡ್ತಾ ನಿಮ್ಮ ರೈಟ್ ಕೈಯನ್ನು ಹಿಂದೆ ತಗೊಂಡು ಹೋಗಿ ಲೆಫ್ಟ್ ಕೈಯನ್ನು ರೈಟ್ ನೀ ಜಾಯಿಂಟ್ ಮೇಲೆ ಇಟ್ಕೊಂಡು ಟ್ವಿಸ್ಟ್ ಮಾಡಿ. ರೈಟ್ ಹ್ಯಾಂಡ್ ಫ್ರೀ ಆಗಿರಲಿ ಬಟ್ ಜಸ್ಟ್ ಸಪೋರ್ಟಿಗೆ ಅಷ್ಟೇ ತಗೊಳ್ಳಿ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಅಬ್ಡಾಮಿನಲ್ ಆರ್ಗನ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ರೆಗ್ಯುಲರೈಸ್ ಆಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ. ಹಿಂದೆ ನಿಮ್ಮ ಕಿಡ್ನೀಸ್, ಮುಂದೆಗಡೆ ರೈಟ್ ಸೈಡಲ್ಲಿ ನಿಮ್ಮ ಲಿವರ್, ಲೆಫ್ಟಲ್ಲಿ ನಿಮ್ಮ ಸ್ಟಮಕ್ ಮತ್ತು ಪ್ಯಾಂಕ್ರಿಯಾಸ್ ಎಲ್ಲ ಕೂಡ ಆಕ್ಟಿವೇಟ್ ಆಗುತ್ತೆ. ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ. ನಾರ್ಮಲ್ ಬ್ರೀತಿಂಗ್ 30 ಕೌಂಟ್ಸಿಂದ 60 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡಿ. ನಾರ್ಮಲ್ ಬ್ರೀತಿಂಗಲ್ಲಿ 30 to 60 ಕೌಂಟ್ಸ್ ಹೋಲ್ಡ್ ಮಾಡಿ. ಬ್ಯಾಕ್ ಸ್ಟ್ರೇಟ್ ಇರಲಿ, ಬಾಡಿ ಟ್ವಿಸ್ಟ್ ಆಗಿರಲಿ. ಎಕ್ಸೇಲ್ ಮಾಡ್ತಾ ನೀವು ಮುಂದೆ ಬನ್ನಿ. ಸ್ಲೋಲಿ ಎಕ್ಸೇಲ್ ಮಾಡ್ತಾ ನಿಮ್ಮ ರೈಟ್ ಕೈಯನ್ನು ರೈಟ್ ಸೈಡ್ ಇಟ್ಕೊಂಡು ರೈಟ್ ಸೈಡ್ ಬೆಂಡ್ ಮಾಡಿ ನಿಮ್ಮ ಲೆಫ್ಟ್ ಕೈಯನ್ನು ಮೇಲೆ ತಗೊಂಡು ಹೋಗಿ. ನಾರ್ಮಲ್ ಬ್ರೀತಿಂಗ್, ಬ್ಯಾಕ್ ಸ್ಟ್ರೇಟ್. ನಾರ್ಮಲ್ ಬ್ರೀತಿಂಗ್ ಫೀಲ್ ಮಾಡಿ. ನಿಮ್ಮ ಲೆಫ್ಟ್ ಸೈಡ್ ಸ್ಟ್ರೆಚನ್ನು ಫೀಲ್ ಮಾಡಿ. ರೈಟ್ ಸೈಡ್ ಕಂಪ್ರೆಷನನ್ನು ಫೀಲ್ ಮಾಡಿ. 30 to 60 ಕೌಂಟ್ಸ್. ಇನ್ಹೇಲ್ ಮಾಡ್ತಾ ಸ್ಲೋಲಿ ಮೇಲೆ ಬನ್ನಿ. ನಿಮ್ಮ ಲೆಫ್ಟ್ ಕೈಯನ್ನು ಇಳಿಸಿ. ಈಗ ಎಕ್ಸೇಲ್ ಮಾಡ್ತಾ ಲೆಫ್ಟ್ ಕೈಯನ್ನು ಕೆಳಗಡೆ ಇಟ್ಟು ರೈಟ್ ಕೈಯನ್ನು ಮೇಲೆತ್ತಿ ಲೆಫ್ಟ್ ಸೈಡ್ ಬೆಂಡ್ ಮಾಡಿ. ನಾರ್ಮಲ್ ಬ್ರೀತಿಂಗ್. ಈಗ ನಿಮ್ಮ ರೈಟ್ ಸೈಡನ್ನು ಸ್ಟ್ರೆಚ್ ಫೀಲ್ ಮಾಡಿ. ಲೆಫ್ಟ್ ಸೈಡ್ ಕಂಪ್ರೆಷನ್ ಫೀಲ್ ಮಾಡಿ. ನಾರ್ಮಲ್ ಬ್ರೀತಿಂಗ್ 30 to 60 ಕೌಂಟ್ಸ್. ಇನ್ಹೇಲ್ ಮಾಡ್ತಾ ಸ್ಲೋಲಿ ಮೇಲೆ ಬನ್ನಿ. ಎಕ್ಸೇಲ್ ಮಾಡ್ತಾ ಕೈಯನ್ನು ರಿಲೀಸ್ ಮಾಡಿ. ಓಕೆ, ಈಗ ಸ್ಲೋಲಿ ನಿಮ್ಮ ಟೋಸ್ ಮೇಲೆ ನಿಂತ್ಕೊಳ್ಳಿ. ಓಕೆ, ಈಗ ನಿಮ್ಮ ಕೈಗಳನ್ನು ನೀ ಜಾಯಿಂಟ್ ಮೇಲೆ ಇಟ್ಕೊಳ್ಳಿ. ನಿಮ್ಮ ರೈಟ್ ಸೈಡ್ ನೀನ ಸ್ಲೋಲಿ ಬೆಂಡ್ ಮಾಡಿ ಲೆಫ್ಟ್ ಸೈಡ್ ಮೇಲಕ್ಕೆ ಎತ್ತಿ. ಸೊ ದ್ಯಾಟ್ ನಿಮ್ಮ ಹಿಪ್ಸ್ ಫ್ಲೆಕ್ಸಿಬಲ್ ಆಗುತ್ತೆ, ಇನ್ನರ್ ಥೈಸ್ ಫ್ಲೆಕ್ಸಿಬಲ್ ಆಗುತ್ತೆ. ಈಗ ಎಕ್ಸೇಲ್ ಮಾಡ್ತಾ ಇನ್ನೂ ಒಂದು ಕಡೆ ಸ್ಲೋಲಿ. ಓಕೆ, ಈ ರೀತಿ 10 ಕೌಂಟ್ಸ್ ಮಾಡ್ಕೊಳ್ಳಿ. ಸ್ಲೋ ಆಗಿ ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್ ಮಾಡ್ತಾ ಇನ್ನೂ ಒಂದು ಕಾಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್. ಓಕೆ, ನೀವು ಇದನ್ನು ಫ್ಲೆಕ್ಸಿಬಲ್ ಮಾಡ್ಕೋಬೇಕು, ಸ್ಟ್ರೆಚ್ ಮಾಡಬೇಕು. ಫೀಲ್ ದ ಸ್ಟ್ರೆಚ್. ಎಕ್ಸೇಲ್ ಡೌನ್ ಆ್ಯಂಡ್ ಇನ್ಹೇಲ್ ಅಪ್. ಈ ರೀತಿ 10 ಕೌಂಟ್ಸ್ ಎವ್ರಿ ಡೇ. ನಿಮ್ಮ ಇನ್ನರ್ ಥೈಸ್ ಫ್ಲೆಕ್ಸಿಬಲ್ ಆಗುತ್ತೆ. ನಾರ್ಮಲ್ ಬ್ರೀತಿಂಗ್.
ಓಕೆ, ಈಗ ಸ್ಲೋಲಿ ಇದು ಕಂಫರ್ಟೇಬಲ್ ಆದಮೇಲೆ ನಿಮ್ಮ ಕೈಗಳನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಈಗ ರೈಟ್ ಲೆಗ್ಗನ್ನು ಸ್ಟ್ರೆಚ್ ಮಾಡಿ ಕಂಪ್ಲೀಟಾಗಿ. ಓಕೆ, ನಿಮ್ಮ ರೈಟ್ ಸೈಡ್ ಥೈಸಲ್ಲಿ ಸ್ಟ್ರೆಚ್ ಫೀಲ್ ಮಾಡಿ. ನಾರ್ಮಲ್ ಬ್ರೀತಿಂಗ್, ಮುಂದೆ ನೋಡಿ, ನಾರ್ಮಲ್ ಆಗಿ ಬ್ರೀತ್ ಮಾಡಿ. 10 ಕೌಂಟ್ಸ್. ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ಈ ಕೌಂಟನ್ನು ಹೆಚ್ಚಿಸ್ಕೊಳ್ಳಿ 30 ಕೌಂಟ್ಸ್ವರೆಗೂ, ಆದರೆ 60 ಕೌಂಟ್ಸ್ವರೆಗೂ ಹೆಚ್ಚಿಸ್ಕೊಳ್ಳಿ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಕಾಲುಗಳು ಅಥವಾ ಹಿಪ್ ಜಾಯಿಂಟಲ್ಲಿ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗತ್ತೆ. ಸ್ಲೋಲಿ ಇನ್ಹೇಲ್ ಮಾಡ್ತಾ ನಿಮ್ಮ ರೈಟ್ ಕಾಲನ್ನು ಒಳಗಡೆ ತೊಗೊಂಡು ಬನ್ನಿ. ಈಗ ಲೆಫ್ಟ್ ಕಾಲನ್ನು ಸೈಡ್ಗೆ ಚಾಚಿ. ನಾರ್ಮಲ್ ಬ್ರೀತಿಂಗ್. ಬ್ಯಾಕ್ ಸ್ಟ್ರೇಟ್, ಬ್ಯಾಕನ್ನು ಕೌಚ್ ಮಾಡಬೇಡಿ, ಸ್ಟ್ರೈಟ್ ಆಗಿರಲಿ. ನಾರ್ಮಲ್ ಬ್ರೀತಿಂಗ್. 10 ಕೌಂಟ್ಸ್ ಇನಿಷಿಯಲಿ, ಹೋಗ್ತಾ 30 ಕೌಂಟ್ಸ್, ಹಾಗೆ 60 ಕೌಂಟ್ಸ್. ಎಕ್ಸೇಲ್ ಮಾಡ್ತಾ ವಾಪಸ್ ಒಳಗಡೆ. ಸೊ ಒನ್ಸ್ ಇದರಲ್ಲಿ ಕಂಫರ್ಟೇಬಲ್ ಆದಮೇಲೆ ಸ್ಲೋಲಿ ಕೂತ್ಕೊಳ್ಳಿ. ನಿಮ್ಮ ರೈಟ್ ಕಾಲನ್ನು ಸ್ಟ್ರೆಚ್ ಮಾಡಿ. ಓಕೆ, ಇಫ್ ಪಾಸಿಬಲ್ ನಿಮ್ಮ ರೈಟ್ ಕೈಯನ್ನು ಚಾಚ್ಕೊಳ್ಳಿ, ಲೆಫ್ಟ್ ಕೈಯನ್ನು ಮೇಲೆ ತಗೊಂಡು ಹೋಗಿ ಬೆಂಡ್ ಮಾಡಿ ಸೈಡ್ ವೇಸ್. ಬ್ಯಾಕ್ ಸ್ಟ್ರೇಟ್, ಜಸ್ಟ್ ಸೈಡ್ ಬೆಂಡ್. ಇನ್ಹೇಲ್, ಸ್ಲೋಲಿ ಕಮ್ ಅಪ್. ಎಕ್ಸೇಲ್ ಮಾಡ್ತಾ ಕೈನ ರಿಲೀಸ್ ಮಾಡಿ, ನಿಮ್ಮ ಕಾಲನ್ನು ರಿಲೀಸ್ ಮಾಡಿ. ಓಕೆ, ಇನ್ನಷ್ಟು ಹೆಚ್ಚು ಫ್ಲೆಕ್ಸಿಬಿಲಿಟಿ ಬೇಕು ಅಂದರೆ ನಿಮ್ಮ ಕಾಲುಗಳನ್ನು ಹೀಗಿಟ್ಕೊಂಡು ಸ್ಲೋಲಿ ನಿಮ್ಮ ರೈಟ್ ಕಾಲನ್ನು ಸೈಡ್ಗೆ ತೊಗೊಂಡೋಗಿ ಬ್ಯಾಕ್ ಸ್ಟ್ರೇಟ್ ಮಾಡ್ಕೊಳ್ಳಿ. ಪುನಃ ಲೆಫ್ಟ್ ಕಾಲನ್ನು ಸೈಡ್ಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಕ್ಸೇಲ್ ಆ್ಯಂಡ್ ಇನ್ಹೇಲ್, ನಾರ್ಮಲ್ ಬ್ರೀತಿಂಗ್. ಈಗ ಇನ್ಹೇಲ್ ಮಾಡ್ತಾ ರೈಟ್ ಕೈಯನ್ನು ಮೇಲೆ ತೊಗೊಂಡೋಗಿ ಎಕ್ಸೇಲ್ ಮಾಡ್ತಾ ಸ್ಲೋಲಿ ಬೆಂಡ್ ಆಗಿ. ನಾರ್ಮಲ್ ಬ್ರೀತಿಂಗ್. ಇನ್ಹೇಲ್ ಮಾಡ್ತಾ ಸ್ಲೋಲಿ ಅಪ್. ಎಕ್ಸೇಲ್ ಮಾಡ್ತಾ ಕೈನ ರಿಲೀಸ್ ಮಾಡಿ, ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಕಪೋತಾಸನ, ಇದಕ್ಕೆ ದಂಡಾಸನಕ್ಕೆ ಬನ್ನಿ. ಸ್ಲೋಲಿ ನಿಮ್ಮ ಲೆಫ್ಟ್ ಕಾಲನ್ನು ಮಡ್ಚ್ಕೊಳ್ಳಿ, ಹಾಗೆ ರೈಟ್ ಕಾಲನ್ನು ಹಿಂದೆ ತಗೊಂಡು ಹೋಗಿ. ಓಕೆ, ನಿಮ್ಮ ಬಾಡಿ ಸ್ಟ್ರೈಟ್ ಆಗಿರಬೇಕು. ಸ್ಲೋಲಿ ಎಕ್ಸೇಲ್ ಮಾಡ್ತಾ ಮುಂದೆ. ಓಕೆ, ನಾರ್ಮಲ್ ಬ್ರೀತಿಂಗ್. ನಿಮ್ಮ ಬಾಡಿ ಅಲೈನ್ಮೆಂಟನ್ನು ನೋಡ್ಕೊಳ್ಳಿ, ಸ್ಟ್ರೈಟ್ ಆಗಿರಬೇಕು. ಇನ್ಹೇಲ್ ಮಾಡ್ತಾ ಸ್ಲೋಲಿ ಮೇಲೆ ಬನ್ನಿ. ಓಕೆ, ಎಕ್ಸೇಲ್ ಮಾಡ್ತಾ ಕಾಲನ್ನು ರಿಲೀಸ್ ಮಾಡ್ಕೊಳ್ಳಿ, ಸ್ಟ್ರೆಚ್ ಮಾಡಿ. ಓಕೆ, ಈಗ ಸೇಮ್ ಥಿಂಗ್ ಇನ್ನೊಂದು ಕಾಲಲ್ಲಿ ನಿಮ್ಮ ರೈಟ್ ಕಾಲನ್ನು ಬೆಂಡ್ ಮಾಡಿ, ಲೆಫ್ಟ್ ಕಾಲನ್ನು ಹಿಂದೆ ತಗೊಂಡು ಹೋಗಿ. ನಾರ್ಮಲ್ ಬ್ರೀತಿಂಗ್. ಎಕ್ಸೇಲ್ ಮಾಡ್ತಾ ಸ್ಟ್ರೆಚ್. ಫೀಲ್ ಮಾಡಿ ನಿಮ್ಮ ಬಾಡಿಯನ್ನು, ನಿಮ್ಮ ಬಾಡಿಯಲ್ಲಿ ಸ್ಟ್ರೆಚ್ ಫೀಲ್ ಮಾಡಿ. ನಿಮ್ಮ ಹಿಪ್ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಫೀಲ್ ಮಾಡಿ. 10 to 30 ಕೌಂಟ್ಸ್. ಹೋಗ್ತಾ ಹೋಗ್ತಾ 60 ಕೌಂಟ್ಸ್ವರೆಗೆ ಕೂಡ ಹೋಲ್ಡ್ ಮಾಡ್ಬೋದು. ನಿಮ್ಮ ಬಾಡಿಯನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಸ್ಲೋಲಿ ಕಮ್ ಅಪ್. ಫೀಲ್ ದ ಸ್ಟ್ರೆಚ್. ಎಕ್ಸೇಲ್ ಮಾಡ್ತಾ ನಿಮ್ಮ ಕಾಲುಗಳನ್ನು ಮುಂದೆ ಚಾಚಿ ಸ್ಲೋಲಿ ದಂಡಾಸನಕ್ಕೆ ಬನ್ನಿ. ಹಾಗೆ ಶಿಥಿಲ ತಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲಗಳ, ಬಾಡಿ ಲೀನ್ ಬ್ಯಾಕ್ವರ್ಡ್, ಫಿಂಗರ್ಸ್ ಪಾಯಿಂಟಿಂಗ್ ಬ್ಯಾಕ್ವರ್ಡ್, ಐಸ್ ಕ್ಲೋಸ್ಡ್. ಅಬ್ಸರ್ವ್ ಮಾಡಿ ನಿಮ್ಮ ಬ್ರೀತಿಂಗನ್ನು. ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಬಾಡಿಯನ್ನು. ಸ್ಲೋಲಿ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ. ಓಕೆ, ಸ್ಲೋಲಿ ಫಾರ್ವರ್ಡ್ ಮಾಡಿ, ಫಾರ್ವರ್ಡ್ ಬೆಂಡ್ ಮಾಡಿ, ನಿಮ್ಮ ಕೈನ ಸ್ಟ್ರೆಚ್ ಮಾಡಿ. ಫೋರ್ ಹೆಡ್ಡನ್ನು ಕೆಳಗೆ ಇರಿಸಿ. ನಾರ್ಮಲ್ ಬ್ರೀತಿಂಗ್. ಇದನ್ನು ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ, ಬ್ಯಾಕ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಹಿಪ್ಸ್ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸ್ಲೋಲಿ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ ಆ್ಯಂಡ್ ಸಿಟ್ ಕಂಫರ್ಟೇಬಲಿ.
ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಬಾಡಿಯ ಫ್ಲೆಕ್ಸಿಬಿಲಿಟಿ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ತಿಳ್ಕೊಂಡ್ವಿ. ನಮ್ಮ ಹಿಪ್ ಜಾಯಿಂಟನ್ನು ಮತ್ತು ನಮ್ಮ ಬ್ಯಾಕನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೋಬೋದು ಅಂತ ಕೂಡ ತಿಳ್ಕೊಂಡ್ವಿ. ಯೋಗ ಶುರು ಮಾಡಿದಾಗ ಬಾಡಿ ಪೇಯ್ನ್ ಬರೋದು ಸಹಜ, ಬಟ್ ಯೋಗ ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಬಾಡಿಯಲ್ಲಿ ಕಂಫರ್ಟ್ ಫೀಲ್ ಆಗತ್ತೆ, ಪೇಯ್ನ್ ಬರೋದಿಲ್ಲ. ಸೊ ಎವ್ರಿ ಡೇ ಯೋಗ ಮಾಡಿ ನಿಮ್ಮ ಬಾಡಿಯಲ್ಲಿ ಲೈಟ್ನೆಸ್ ಫೀಲ್ ಮಾಡಿ ಮತ್ತು ಮನಸ್ಸಿನಲ್ಲಿ ಹಗುರತೆ ಫೀಲ್ ಮಾಡಿ. ಇನ್ನು ಹೆಚ್ಚು ಯೋಗ ಬಗ್ಗೆ ತಿಳ್ಕೊಳ್ಳೋಕ್ಕೆ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ. ಧನ್ಯವಾದಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.